ವೀಕ್ಷಕರೇ, ಜನರನ್ನ ಮಂಗ ಮಾಡೋದಿಕ್ಕೆ ಹೋಗಿ ವಕೀಲ ಮಂಜುನಾಥ್ ಅವರು ತಾವೇ ಮಂಗ ಹಾಕ್ತಾರೆ. ಈ ಫೋಟೋದ ಸತ್ಯ ಹುಡ್ಕೊಂಡು ರಂಗಪ್ರಸಾದ್ ಅವರ ಮನೆ ತನಕ ಯಾರಾದ್ರೂ ಹೋಗಬಹುದು ಅನ್ನುವಂತ ಅಂದಾಜು ಕೂಡ MD ಸಮೀರ್ ಸೇರಿದಂತೆ ಆ ತಂಡದ ಯಾರಿಗೂ ಕೂಡ ಇರಲಿಲ್ಲ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಕೆಲಸವನ್ನ ಮಾಡಿದೆ. 2007ರಲ್ಲಿ ಮೃತಪಟ್ಟಿದ್ದ ವಾಸಂತಿ ಕಾಲೇಜು ದಿನಗಳ ಫೋಟೋ, ಹಳೆ ಫೈಲ್ ನಲ್ಲಿದ್ದ ಫೋಟೋ ತೋರಿಸಿದ್ದಾರೆ ಸುಜಾತ. ವೀಕ್ಷಕರೇ, ಅದು ಅನನ್ಯ ಭಟ್ ಅಲ್ಲ, ವಾಸಂತಿ. ಮೃತಪಡುವ ಸ್ವಲ್ಪ ಕಾಲದ ಮೊದಲು ವಾಸಂತಿ ಹೇಗಿದ್ರು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಳಿ ವಾಸಂತಿಯ ಆಗಿನ ಫೋಟೋ ಕೂಡ ಇದೆ. 2007ರಲ್ಲಿ ವಾಸಂತಿ ಹೇಗಿದ್ರು ಗೊತ್ತಾ? ಈಕೆ ಅನನ್ಯ ಭಟ್ ಅಂತ ತೋರಿಸ್ತಾ ಇದಾರಲ್ಲ, ಪೆನ್ನಿನಲ್ಲಿ ಸೈಡಿಗೊಂದು ಬಿಂದಿ ಇಟ್ಟು ಒಂದು ಫೋಟೋ ತೋರಿಸ್ತಾ ಇದಾರಲ್ಲ, ಆ ವಾಸಂತಿ ಕಾಲೇಜಿನ ದಿನದ ಫೋಟೋ ನೀವು ನೋಡಿದ್ರಿ. ಆದ್ರೆ ಅವರು ಸಾಯುವ ದಿನಗಳಲ್ಲಿ 2007ರ ಸಂದರ್ಭದಲ್ಲಿ ಹೇಗಿದ್ರು ಅನ್ನೋದನ್ನ ನಾವು ಫೋಟೋ ಸಮೇತ ನಿಮಗೆ ತೋರಿಸ್ತೀವಿ. ಇದು 2007ರ ಸ್ಟೋರಿ. ಫೈಲಲ್ಲಿದ್ದ ಫೋಟೋ ಕದ್ದು ಅನನ್ಯ ಭಟ್ ಅಂತ ಸಮಾಜವನ್ನ ಮಂಗ ಮಾಡೋ ಪ್ರಯತ್ನ. ಹಿಂಗೂ ಒಂದು ಕಥೆ ಕಟ್ಟಿ ಈ ರೀತಿ ಜನರನ್ನ ಮಂಗ ಮಾಡೋದಕ್ಕೆ ಸಾಧ್ಯ ಅಂತ ಈ ಗ್ಯಾಂಗ್ ತೋರಿಸ್ಕೊಡ್ತಾ ಇದೆ. ವೀಕ್ಷಕರೇ, ಈ ಗ್ಯಾಂಗ್ ತೋರಿಸ್ಕೊಡ್ತಾ ಇದೆ. ಮೃತಪಡುವ ಸ್ವಲ್ಪ ಕಾಲದ ಮೊದಲು ವಾಸಂತಿ ಹೇಗಿದ್ರು, ಇವ್ರು ಹೇಳೋ ಪ್ರಕಾರ ಇರೋ ಫೋಟೋ ಇದೆಯಲ್ಲ, ಆ ಏಜಿನಲ್ಲೇ ಅನನ್ಯ ಭಟ್ ಸತ್ತು ಹೋಗಿದ್ರು, ಕಾಣೆಯಾಗಿದ್ರು. ಇದೇ ಫೋಟೋದಲ್ಲಿದ್ದ ಹುಡುಗಿ 2007ರಲ್ಲಿ ಹೇಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.